ಈ ಚಿತ್ರದಲ್ಲಿ ಬರುವ ಎಲ್ಲ ಪಾತ್ರಗಳು, ಸನ್ನಿವೇಶಗಳು ಮೊಬೈಲ್ನಿಂದ ಚಿತ್ರೀಕರಿಸಲಾಗಿದೆ. ಇದು ಯಾರಿಗೂ ಯಾವುದಕ್ಕೂ ಅವಹೇಳನ ಮಾಡುವುದಕ್ಕಲ್ಲ. ಜಗತ್ತು ಸುಂದರ ಜಗತ್ತು, ವಿಸ್ಮಯಕಾರಿ ಜಗತ್ತು, ಅಚ್ಚರಿ ಮೂಡಿಸುವ ಜಗತ್ತು. ಅಬಬ, ಪ್ರಾಣಿ ಪಕ್ಷಿ ಜೀವ ಸಂಕುಲದಿಂದ ಕೂಡಿರುವ ಜಗತ್ತು. ಅದರಲ್ಲೂ ಮಾನವ ಜನ್ಮ ಮತ್ತು ವಿಸ್ಮಯಕಾರಿ. ಏರುತ್ತಿರುವ ಕಟ್ಟಡಗಳು, ಬೆಳೆದಿರುವ ನಾಗರಿಕತೆ, ವಿಜ್ಞಾನ, ವಿದ್ಯುನ್ಮಾನ, ಒಬ್ಬೊಬ್ಬರದು ಒಂದೊಂದು ಆಸೆ, ಆಕಾಂಕ್ಷೆಗಳು. ವಿಧ ಜನರು, ತಮ್ಮ ತಮ್ಮ ಗುರಿ, ದಿಕ್ಕುದಾರಿಗಳು. ಒಬ್ಬೊಬ್ಬರದು ಒಂದೊಂದು ವೃತ್ತಿ. ಆಲೋಚಿಸಿ ಶುರು ಮಾಡಿದರೆ ಯಾವುದಾದ್ರೂ ಕೆಲಸ, ಕೈ ಹಿಡಿದರೆ ಯಾವುದಾದರೂ ವೃತ್ತಿ. ಇದೇ ಜಗದಾಕೃತಿ. ಬಯಸದೇ ಬಂದ ಭಾಗ್ಯ, ಅನುಭವಿಸಬೇಕಿದೆ ಅನಿವಾರ್ಯ. ಆದರೂ ಕೆಚ್ಚೆದೆಯ ಜೀವನ, ಮನುಷ್ಯನ ಕೌಶಲ್ಯದ ಪ್ರತಿಫಲ, ಹೈಫೈ ಜೀವನ. ಇನ್ನೊಂದೆಡೆ ವೈಫೈಯೇ ಕಾಣದಿರುವ ಜನ. ವಿಚಿತ್ರವೋ, ವಿಭಿನ್ನವೋ, ವಿಪರ್ಯಾಸವೋ. ಹಸಿರಾದ ಪ್ರದೇಶ, ಅಲ್ಲಲ್ಲಿ ಕಾಣುವುದೇ ವಿಶೇಷ. ಮುಗಿಲೆದ್ದಿದೆ ಭೂಮಿ, ಅಗ್ನಿಯ ಆಕ್ರೋಶ, ತಣಿಸಬೇಕಿದೆ ಭುವನ. ಕಾರ್ಯನಿರತ ಕಾರ್ಮಿಕರು, ಕಾರ್ಯ ಸಾಧಿಸಿದ ಕಾರ್ಮಿಕರು, ನಮ್ಮ ಹೆಮ್ಮೆಯ ಕಾರ್ಮಿಕರು. ಬೆಳಕು ಕವಿಯುತ್ತಿದೆ, ഇരുಳು ಮರಳುತ್ತಿದೆ. ತಮ್ಮ ತಮ್ಮ ಗೂಡುಗಳನ್ನು ಸೇರಿಕೊಳ್ಳುವ ಹಂಬಲದಲ್ಲಿ ಜೀವ ಸಂಕುಲ. ಆದರೂ ನಮಗೆ ಕಾಣದಿರುವ ಜಗತ್ತು, ಕವಿಯುತ್ತಿರುವ ಜಗತ್ತು, ಕಮರಿ ಹೋದ ಜಗತ್ತು. ಯಾವುದಾ ಜಗತ್ತು? ಬೇಯುತ್ತಿರುವ ಜಗತ್ತು. ಯಾವುದು ಆ ಜಗತ್ತು? ಜಗತ್ತು ಮತ್ತೆ ಬೆಳಗಲೇಬೇಕು, ಉದಯಿಸಲೇಬೇಕು, ಸೂರ್ಯೋದಯವಾಗಲೇಬೇಕು. ಉರುಳುತ್ತಿದೆ ಕಾಲ, ಸದಾ ನಮ್ಮ ದಾರಿಯಲ್ಲಿ ನಾವು ಪ್ರಯತ್ನಿಸುತ್ತಿರಲೇಬೇಕು. ಹಾರಬೇಕಿದೆ ದೂರ, ಕಟ್ಟಬೇಕಿದೆ ಸಾಮ್ರಾಜ್ಯ. ಮುಗಿಬಂಡಿಯಂತೆ ಕಷ್ಟಗಳ ದೂರುತ್ತಾ ನಮ್ಮ ಜೀವನ ಸಾಗಿಸುತ್ತಿರಬೇಕು. ಇವೆಲ್ಲವುಗಳ ಮಧ್ಯೆ ಕಾಲಸ್ಯ ಆದಿಃ ನ ಜಾನಾಮಿ ಸತ್ಯಂ
ಅಂತ್ಯಶ್ಚ ಕೋಪಿ ನ ಜ್ಞಾಯತೆ ಆದಿಶ್ಚ ಅಂತ್ಯಶ್ಚ ಮಾಸ್ತು ಅಸ್ಯ ಚಿಂತಾ ಕರೋಮಿ ಕಾರ್ಯಂ ಸದಾ ಸರ್ವದಾ. ಕುಗ್ಗದಿರು ಮನದಲ್ಲಿ, ಜಗ್ಗದಿರು ಸನಿಹದಲ್ಲಿ, ಮುನ್ನಡೆ ನಿನಗೇನೇ ಬರಲಿ, ಆತ್ಮವಿಶ್ವಾಸ ನಿನಗಿರಲಿ, ಸರಿಯಾದ ದಾರಿ ತಿಳಿದಿರಲಿ, ಸರಿಯಾದ ದಾರಿ ತಿಳಿದಿರಲಿ. ಈಸಿ ಜಯಿಸುವವನೇ ಸಾಧಕ